ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕೀಯ ಸ್ವರೂಪವನ್ನು ಪಡೆದಿದೆ ಹುಬ್ಬಳ್ಳಿಯ ಪುಷ್ಕರಣಿ ವಿವಾದ. ಮೊನ್ನೆ ಬಿಜೆಪಿ ಮತ್ತು ಹಿಂದೂಪರ ಕಾರ್ಯಕರ್ತರು ಹೋರಾಟ ಮಾಡಿದ್ರು. ಈ ನಡುವೆ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಕೈ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಪೂರ್ವ ಕ್ಷೇತ್ರದ ಶಾಸಕರಾಗಿದ್ದಾರೆ ಪ್ರಸಾದ್ ಅಬ್ಬಯ್ಯ. ಭವಾನಿ ಶಂಕರ ದೇಗುಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಪ್ರಸಾದ್ ಅಬ್ಬಯ್ಯ ಆಕ್ರೋಶ ಹೊರಹಾಕಿದರು. ಚುನಾವಣೆ ಹತ್ತಿರ ಬಂದಾಗ ಈ ರೀತಿ ವಿಷಯ ಮುನ್ನೆಲೆಗೆ ತರ್ತಾರೆ. ಈ ಬಿಜೆಪಿಯವರು ಜಾತಿ ಧರ್ಮಾಧಾರಿತ ಹೋರಾಟವನ್ನು ಮಾಡ್ತಾರೆ. ಕಾನೂನು ಪ್ರಕಾರವೇ ಪಾಲಿಕೆಯಿಂದ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಯಾವುದೇ ಪುಷ್ಕರಣೆ ಇಲ್ಲ ಅಂತ ಪುರಾತತ್ವ ಇಲಾಖೆ ವರದಿ ಕೊಟ್ಟಿದೆ. ಬಿಜೆಪಿ ಬೇಕಾದರೆ ಕಾನೂನು ಹೋರಾಟ ಮಾಡಲಿ ಅಂತ ಪ್ರಸಾದ್ ಅಬ್ಬಯ್ಯ ಕಿಡಿಕಾರಿದ್ದಾರೆ. ಕಾರ್ಪೊರೇಷನ್ಲಿಂದ ಏನು ಒಂದು ಕಾನೂನು ಅಡಿಯಲ್ಲಿ ಏನು ಯಾವ ರೀತಿ ನಾರ್ಮ್ಸ್ ಇರಬೇಕು ಆ ನಾರ್ಮ್ಸ್ನೆಲ್ಲ ಪರಿಶೀಲನೆ ಮಾಡಿ ಕಾರ್ಪೊರೇಷನ್ ಕಮಿಷನರು ಇದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅದು CDP ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕೂಡ CDPಯಲ್ಲಿ ಕೂಡ ರಸ್ತೆ ಅಂತಿದೆ, ಕಾರ್ಪೊರೇಷನಲ್ಲಿ ಕೂಡ ರಸ್ತೆ ಅಂತ ಇರೋ ಕಾರಣಕ್ಕೆ ಮತ್ತು ಆಮೇಲೆ 2023ನಲ್ಲಿ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನು ಒಂದು ಇವರೊಂದು ಅವ್ರ ಜೊತೆಗೆ ನಮ್ಮ ಕಾರ್ಪೊರೇಷನ್ದವರು ಪತ್ರದ ಮುಖಾಂತರ ಇಲ್ಲಿ ಒಂದು ಯಾವುದೋ ಪುಷ್ಕರ ಹೊಂಡ ಇದೆ ಅನ್ನುವಂಥದ್ದು ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅವರು ಭಾಳ ಸ್ಪಷ್ಟವಾಗಿ ಇಲ್ಲಿ ಯಾವುದೇ ಥರದ ಪುಷ್ಕರ ಹೊಂಡ ಇರೋದಿಲ್ಲ ಅಂಥೇಳಿ ಅವರು ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆಧಾರಿತದ ಮೇಲೆ ಅವರು ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ವಿಚಿತ್ರ ಅಂತಂದ್ರೆ 2010ನಲ್ಲಿ ಏನು BJP ಪಿತಾಮಹ ಅಂತಾರೆ ನಮ್ಮ ಪಾಂಡುರಂಗ್ ಪಾಟೀಲ್ ಸುಮಾರು ಇಲ್ಲಿ 10 ಕೆಲಸಗಳನ್ನು 13th ಫೈನಾನ್ಸು 15th ಫೈನಾನ್ಸು ವಾರ್ಡ್ ಫಂಡ್ನಲ್ಲಿ 10-20 ಕೆಲಸಗಳನ್ನೇ ಇಲ್ಲಿ ಮಾಡಿದ್ದಾರೆ. ಇವರು ಇದೇ ರಸ್ತೆ ಮೇಲೇ UGD ಮಾಡಿದ್ದಾರೆ, ಇದೇ ರಸ್ತೆ ಮೇಲೆ ಡ್ರೈನ್ ಮಾಡಿದ್ದಾರೆ, ವಾಟರ್ ಲೈನ್ ಕನೆಕ್ಷನ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಮಾಡಿದ್ದಾರೆ. ಕಾರಣ ಅಂತಂದರೆ ಇಲ್ಲಿ ಮೈನಾರಿಟಿ ಅಷ್ಟೇ ಅಲ್ಲ, ನಮ್ಮ ದಲಿತ ಬಾಂಧವರು ಕೂಡ ಇಲ್ಲಿ, ಹಿಂದೂಗಳು ಕೂಡ, ದಲಿತರು ಕೂಡ ಎಲ್ಲರೂ ಕೂಡ ಇದ್ದಾರೆ. ಏನು ಕಾರ್ಪೊರೇಷನ್ಲಿಂದ ಏನು ಒಂದು ಕಾನೂನು ಅಡಿಯಲ್ಲಿ ಏನು ಯಾವ ರೀತಿ ನಾರ್ಮ್ಸ್ ಇರಬೇಕು ಆ ನಾರ್ಮ್ಸ್